ಪತ್ರಕರ್ತರಿಗೆ ಸ್ವಾಗತ ಬಯಸುತ್ತಾ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಭೀಮ್ ಆರ್ಮಿ ಸಂಘಟನೆಯಿಂದ ನಾವು ಪೊಲೀಸ್ ಕಮಿಷನರ್ ಮಹಾನಿರ್ದೇಶಕರಿಗೆ ಮತ್ತು ಗುಲ್ಬರ್ಗ ಜಿಲ್ಲಾ SP ಅವರಿಗೆ DC ಅವರಿಗೆ ಮತ್ತು ಅಲ್ಲಿ ಚಿತ್ತಾಪುರ ತಾಲೂಕಾದ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ. ಏನಪ್ಪ ಅಂತ ಹೇಳಿದ್ರೆ ಮನವಿ ವಿಚಾರ ಏನಂತ ಹೇಳಿದ್ರೆ 13ನೇ ತಾರೀಕು ಹೈಕೋರ್ಟಲ್ಲಿ RSS ಅವರಿಗೆ ಪಥಸಂಚಲನ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಕೇವಲ RSS ಅವರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ 9 ಸಂಘಟನೆಗಳು ಅನುಮತಿ ಕೇಳಿದರು. ಟೋಟಲ್ 10 ಸಂಘಟನೆಗಳು RSS ಹಿಡ್ಕೊಂಡು, ಆದರೆ ಕೇವಲ RSS ಅವರನ್ನು ಮಾತ್ರ ಪರಿಗಣಿಸಿದ್ದಾರೆ. ಸರ್ಕಾರ ಕೂಡ ಕಣ್ಮುಚ್ಚು ಕೂತಿದೆ ಈ ವಿಚಾರದಲ್ಲಿ. ಎಲ್ಲೋ ಒಂದು ಕಡೆ RSSನ ಒಂದು ಭಯ ಅವರಿಗೆಲ್ಲೋ ಕಾಡ್ತಾ ಇದೆ ಅನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಹೇಳಿದ್ದಾರೆ, ಏನಪ್ಪ ಅಂತ ಹೇಳಿದ್ರೆ ನಾವೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಪತ್ರಿಕೆಗಳಲ್ಲಿ ಬಂದಿದೆ, ಹೈಕೋರ್ಟಿಂದ ಬಂದಿದೆ. ಇಲ್ಲಿ ಅಡ್ವೊಕೇಟ್ ಜನರಲ್ ಅವರು ಇನ್ವಾಲ್ವ್ಮೆಂಟ್ ಇದ್ದಾರೆ. ಕೆಲವೊಂದು ಷರತ್ತುಬದ್ಧ ಒಂದು ಕಂಡೀಷನ್ಸ್ಗಳು ಹಾಕಿ ಅವರಿಗೆ ಅನುಮತಿ ಕೊಟ್ಟಿದ್ದಾರೆ, ಕೊಡಲಿ. ಆದರೆ ಕೇವಲ RSS ಸಂಘಟನೆಗೆ ಮಾತ್ರ ಇದರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಳಿದ 9 ಸಂಘಟನೆಗಳನ್ನು ನೆಗ್ಲೆಕ್ಟ್ ಮಾಡಿದೆ ಸರ್ಕಾರ. ಆದರೂ ನಾವು ಒಂದು ಕೋರ್ಟಿನ ಆದೇಶಕ್ಕೆ ತಲೆಬಾಗಿ ಇವತ್ತೇನು ಆದೇಶ ಬಂದಿದೆ ಅದಕ್ಕೆ ನಾವು ಸ್ವಾಗತ ಬಯಸ್ತೀವಿ. ಆದರೆ ನಾಳೆ ಸಂಡೇ 16ನೇ ತಾರೀಕು 16 ನವೆಂಬರ್ 2025 ಏನು ಪಥಸಂಚಲನ ನಡೆಯುತ್ತೆ RSS ಅವರು ಚಿತ್ತಾಪುರ ನಗರದಲ್ಲಿ, ಆ ನಗರದಲ್ಲಿ ಪಥಸಂಚಲನ ಮಾಡಬೇಕಾದಾಗ RSS ಸಂಘಟನೆಯವರು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಕೂಡದು ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಕಮಿಷನರ್ಗೆ, ಜಿಲ್ಲಾಧಿಕಾರಿಗಳಿಗೆ, SP-ಗಳಿಗೆ, ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ವಿ. ಯಾಕೆ ಅಂತ ಹೇಳಿದ್ರೆ BNSS 2023 ಸೆಕ್ಷನ್ 163 ಪ್ರಕಾರ ಯಾವುದೇ ಆಯುಧಗಳನ್ನು ಹಿಡಿದುಕೊಂಡು ನೀವು ಓಡಾಡುವ ಹಾಗಿಲ್ಲ. ಓಡಾಡಿದ್ರೆ ಅದು BNS 2023 ಸೆಕ್ಷನ್ 163 ಕಾನೂನು ಉಲ್ಲಂಘನೆ ಮಾಡಿದಾಗುತ್ತೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಏನಪ್ಪ ಮನವಿ ಕೊಟ್ಟಿದ್ದು ಅಂತ ಹೇಳಿದ್ರೆ, ಈ RSS ಸಂಘಟನೆಯವ್ರನ್ನ ಯಾವುದೇ ಕಾರಣಕ್ಕೂ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡಕೂಡದು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಜನರಲ್ಲಿ RSS ಸಂಘಟನೆ ಭಯಭೀತಿ ಹುಟ್ಟಿಸುವ ಒಂದು ಕೆಲಸ ಮಾಡ್ತಾ ಇದೆ. ಅದು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, 100 ವರ್ಷ ನಮ್ಮದು RSS ಸಂಘಟನೆ ಹುಟ್ಟಿ 100 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ್ರೆ, RSS ಸಂಘಟನೆಯವರಿಗೆ ನಾನು ಹೇಳಿಕ್ಕೆ ಬಯಸ್ತೀನಿ, ಭೀಮ್ ಆರ್ಮಿ ಸಂಘಟನೆಯಿಂದ ನೀವು 100 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ನೀವು ಪಥಸಂಚಲನ ಮಾಡೋದನ್ನು ಬಿಟ್ಟು, ಪಥಸಂಚಲನ ಮಾಡೋದರಿಂದ ದೇಶ ಅಭಿವೃದ್ಧಿ ಆಗೋದಿಲ್ಲ. ಪಥಸಂಚಲನದ ಬದಲಾಗಿ ಇವತ್ತು ಹಳ್ಳಿಗಳಲ್ಲಿ, ಇವತ್ತು ದೇಶದ ಎಲ್ಲೆಡೆ ಇವತ್ತು ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಅಸಮಾನತೆಗಳಿದ್ದಾವೆ. ಆ ಅಸಮಾನತೆಗಳನ್ನು ಹೋಗಲಾಡಿಸಲು ಹೋರಾಟ ಮಾಡಿ ನೀವು 100 ವರ್ಷ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸ್ವಾತಂತ್ರ್ಯ ಬಂದು ನಮಗೆ 78-79 ವರ್ಷ ಆಗ್ತಾ ಇದೆ. ಇವತ್ತು ಕೂಡ ದಲಿತರನ್ನ ಇವತ್ತು ಊರಿನ ಬಾವಿಗಳನ್ನು ಮುಟ್ಟಕ್ಕೆ ಬಿಡಲ್ಲ, ದೇವಸ್ಥಾನಗಳಲ್ಲಿ ಹೋಗಕ್ಕೆ ಬಿಡಲ್ಲ. ಇವತ್ತು ಕೂಡ ಆ ದಲಿತರನ್ನು ಊರಿಂದ ಹೊರಗಡೆ ಇಟ್ಟಿದ್ದಾರೆ. ಅಲ್ಲಿ ಸಾಮರಸ್ಯವನ್ನು ಮೂಡಿಸುವ ಒಂದು ಕೆಲಸ ಮಾಡಿ ನೀವು RSS ಅವರು 100 ವರ್ಷ ಪೂರೈಸಿದ ಹಿನ್ನೆಲೆ. ಅದನ್ನು ಬಿಟ್ಟು ನೀವು ಇನ್ನೂ ಸಾಮಾನ್ಯ ಜನರಿಗೆ ಲಾಠಿ ಹಿಡ್ಕೊಂಡು ಅವರ ಮಧ್ಯದಲ್ಲಿ ಹೋಗಿ ಭಯಭೀತಿ ಮಾಡಿಸುವಂಥ ಕೆಲಸಗಳನ್ನು ಬಿಡಬೇಕು. ಸರ್ಕಾರ ಕೂಡ ನೀವೇನಾದರೂ ಎಚ್ಚೆತ್ತಾಗಿದ್ರೆ, ನೀವೇನಾದರೂ ಕಣ್ಣು ತೆರೆದಾಗಿದ್ರೆ ಸರ್ಕಾರ ಕೂಡಲೇ ಇವರನ್ನ ಲಾಠಿ ಹಿಡ್ಕೊಂಡು ಜನಸಾಮಾನ್ಯರಿಗೆ ಹೆದರಿಸುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಬೇಕು. ನೀವು ಮಾಮೂಲಿ ಸಾಮಾನ್ಯವಾಗಿ ಪಥಸಂಚಲನ ಮಾಡಲು ಅವಕಾಶ ಕೊಡಬೇಕು. ನೀವೇನು ಷರತ್ತುಬದ್ಧ ಅವಕಾಶ ಕೊಟ್ಟಿದ್ದೀವಿ 300 ಜನರಿಗೆ ಅಂತ ಹೇಳ್ತಾ ಇದ್ದೀರಿ, ಅದರಲ್ಲಿ ಈ ಷರತ್ತು ಕೂಡ ಸೇರಿಸಿ ಯಾವುದೇ ಕಾರಣಕ್ಕೂ ಅವರು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಕೂಡದು. ಒಂದು ವೇಳೆ ಪಥಸಂಚಲನ ಮಾಡಿದ್ದಲ್ಲಿ ಇಷ್ಟು ನಾವು ಭೀಮ್ ಆರ್ಮಿ ಸಂಘಟನೆಯಿಂದ ಹೇಳಿದ ಮೇಲೂ ಮತ್ತು BNS 2023 163 ಸೆಕ್ಷನ್ ಉಲ್ಲಂಘನೆ ಮಾಡಿ ನೀವೇನಾದರೂ ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ನೀವು ಯಾವ ಜಿಲ್ಲೆಗಳಲ್ಲೂ ಕೂಡ ನಿಮಗೆ ಪಥಸಂಚಲನ ಮಾಡಲು ಭೀಮ್ ಆರ್ಮಿ ಸಂಘಟನೆ ಅವಕಾಶ ಕೊಡೋದಿಲ್ಲ. ನಾವು ನಿಮ್ಮನ್ನು ಅಡ್ಡಪಡಿಸ್ತೀವಿ. ಈ ಮೂಲಕ ನಾನು ಪತ್ರಕರ್ತರ ಮೂಲಕ ಇವತ್ತು ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ. ನಾವು ಆಲ್ರೆಡಿ ಈಗ ಪೊಲೀಸ್ ಕಮಿಷನರ್ ಮಹಾನಿರ್ದೇಶಕರಿಗೆ ಈ ಒಂದು ಮನವಿ ಕೊಟ್ಟಿದ್ದೀವಿ. ಗುಲ್ಬರ್ಗದಲ್ಲೂ ನಮ್ಮ ಟೀಮ್ಗಳು SP ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನು ನಾಳೆ ಪಥಸಂಚಲನ ಮಾಡ್ತಾ ಇದೆ, ಈ
ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಬಾರ್ದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ.